ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಪ್ರತಿದಿನ ದುನಿಯಾದಲ್ಲಿ ನಾವು ಹಲವಾರು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾನೆ ಇದ್ದೀವಿ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಷ್ಟೇ ಏಕೆ ವಿವಾದದ ಅಲೆಯನ್ನೇ ಎಬ್ಬಿಸಿದೆ. ಸಾಕಷ್ಟು ಟೀಕೆ ಟಿಪ್ಪಣಿಗಳು, ವೈಚಾರಿಕ ಸಂವೇದನಾ ವಿನಿಮಯ, ಅತ್ಯಗತ್ಯ ವಿಚಾರ ಕೂಡ ಅಂತ ಅನಿಸ್ಕೊಂಡಿದೆ ಈ ವಿಷಯ. ಅದುವೇ ಮಡೆ ಸ್ನಾನ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ವಿಚಿತ್ರ ಮತ್ತು ವಿಶಿಷ್ಟವಾದಂತಹ ಆಚರಣೆ ಇದೆ. ಅದುವೇ ಮಡೆ ಸ್ನಾನ. ಮಡೆ ಸ್ನಾನ ಅಂದರೆ ಮೇಲ್ವರ್ಗದ ಜನ ಉಂಡು ತಿಂದ ಎಂಜಲ ಎಲೆಯ ಮೇಲೆ ಕೆಳ ವರ್ಗದ ಜನ ಉರುಳು ಸೇವೆ ನಡೆಸೋದೇ ಮಡೆ ಸ್ನಾನ. ಇದು ಶತಶತಮಾನಗಳಿಂದ ನಡೆದುಕೊಂಡು ಬಂದಂತಹ ಪ್ರತೀತಿ ಅಂತ ಹೇಳಲಾಗ್ತಾ ಇದೆ. ಆದರೆ ಈಗ ಇದಕ್ಕೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಈ ಪದ್ಧತಿಯನ್ನ ನಿಷೇಧಿಸಬೇಕು ಅಂತ ಆದೇಶ ಹೊರಡಿಸಿತು. ಆದರೆ ಇದನ್ನು ನಂಬಿದ ಅಥವಾ ಆಚರಣೆಗೆ ಒಳಪಡ್ತಾ ಇರುವಂತಹ ಭಕ್ತರು ಪ್ರತಿಸ್ಪಂದಿಸಿದ ರೀತಿ ಇದೆಯಲ್ಲ, ಅದು ತುಂಬಾನೇ ಕುತೂಹಲ ಮೂಡಿಸಿದೆ. ಏನೇ ಆಗಲಿ, ಒಂದು ಜಾತಿ, ಧರ್ಮ ಅಥವಾ ಪಂಗಡದ ಪದ್ಧತಿ ಆಚರಣೆಯನ್ನ ಪ್ರಶ್ನಿಸೋದು ಸರಿಯಲ್ಲ ಮತ್ತು ಬಲಾತ್ಕಾರವಾಗಿ ಅದನ್ನ ನಿಲ್ಲಿಸಿ ಅಂತ ಹೇಳೋದು ಕೂಡ ಸೂಕ್ತವಲ್ಲ. ಆದರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಒಂದು ವರ್ಗದ ಆಚರಣೆ ಅಥವಾ ನಂಬಿಕೆ ಇನ್ನೊಂದು ವರ್ಗವನ್ನ ಶೋಷಣೆಗೆ ಒಳಪಡಿಸ್ತಾ ಇದೆ ಅನ್ನುವಾಗ ಅದನ್ನ ಪ್ರಶ್ನಿಸುವಂತಹ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಮಡೆ ಸ್ನಾನದ ವಿರುದ್ಧ ಸಾಕಷ್ಟು ಪರ ವಿರೋಧ ವಾದಗಳು ಹುಟ್ಟುಕೊಂಡಿವೆ. ಇದೇ ಈ ಹೊತ್ತಿನ ವಿಶೇಷ, ಮಡೆ ಸ್ನಾನ. ಇತ್ತೀಚೆಗೆ ಸುಬ್ರಹ್ಮಣ್ಯದ ಮಡೆ ಸ್ನಾನ ಬಹು ಚರ್ಚಿತ ವಿಷಯ. ಮಡೆ ಸ್ನಾನ ಆಚರಣೆ ಅದು ಒಂದು ರೀತಿಯಾದಂತಹ ಶ್ರದ್ಧಾಭರಿತ ನಂಬಿಕೆ ಅಂತಾನೆ ಹೇಳಬಹುದು. ಎಲ್ಲಿಯವರೆಗೆ ಒಂದು ನಂಬಿಕೆ ಅಥವಾ ಆಚರಣೆಯಲ್ಲಿ ಭಕ್ತರಿಗೆ ದೋಷ ಕಂಡು ಬರೋದಿಲ್ವೋ ಅಲ್ಲಿಯವರೆಗೆ ಆ ಒಂದು ಆಚರಣೆಯನ್ನು ನಿಲ್ಲಿಸೋದಕ್ಕೆ ಸಕಾರಣಗಳು ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಮೇಲ್ವರ್ಗದ ಎಂಜಲು ಅಥವಾ ಮೇಲ್ಜಾತಿಯವರ ಎಂಜಲು ಎಲ್ಲಾ ಪಾಪವನ್ನ ನಿವಾರಿಸುವಷ್ಟು ಶಕ್ತಿಯನ್ನ ಪಡೆದಿರುತ್ತಾ, ಅಥವಾ ಈ ಮಡೆ ಸ್ನಾನದ ಪರಿಣಾಮದ ಬಗ್ಗೆ ಜನರಿಗೆ ಗೊತ್ತಿಲ್ವಾ, ಅಥವಾ ಇದನ್ನೇ ಜನರು ಧರ್ಮ ಅಂತ ನಂಬ್ಕೊಂಡಿದ್ದಾರಾ, ಇಲ್ವಾ ಬೇರೆ ಜಾತಿಯ ಜನ ಇದನ್ನ ಬಲವಂತವಾಗಿ ಅವರ ಮೇಲೆ ಹೇರ್ತಾ ಇದ್ದಾರಾ ಅನ್ನುವಂತಹ ಬಹಳಷ್ಟು ವಾದ ವಿವಾದಗಳಿವೆ. ಬನ್ನಿ ಈ ಕುರಿತಂತೆ ಒಂದು ವರದಿಯನ್ನು ನೋಡೋಣ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕೊನೆಗೂ ಮಡೆ ಸ್ನಾನ ನಡೆದೇ ಹೋಯಿತು. ಬ್ರಾಹ್ಮಣರು ಊಟ ಮಾಡಿಬಿಟ್ಟ ಎಂಜಲು ಎಲೆಗಳ ಮೇಲೆ ಉರುಳು ಸೇವೆ ಮಾಡುವ ಸಂಪ್ರದಾಯಕ್ಕೆ ಮೊದಲು ಸರ್ಕಾರದ ನಿರ್ದೇಶನದಂತೆ ಜಿಲ್ಲಾಡಳಿತ ಬ್ರೇಕ್ ಹಾಕಿತ್ತು. ಇದೊಂದು ಮೂಢನಂಬಿಕೆ, ಇದನ್ನು ಯಾವುದೇ ಕಾರಣಕ್ಕೂ ಆಚರಣೆ ಮಾಡಬಾರದು ಅಂತ ಒತ್ತಡ ಬಂದ ಹಿನ್ನೆಲೆಯಲ್ಲಿ ಈ ನಿರ್ಧಾರಕ್ಕೆ ಬಂದಿತ್ತು. ಇದನ್ನು ಜಿಲ್ಲಾಧಿಕಾರಿಗಳೇ ಸ್ಪಷ್ಟಪಡಿಸಿದರು. ಊಟ ಮಾಡಿದ ಎಲೆ ಮೇಲೆ ಉರುಳು ಸೇವೆ ಮಾಡೋದು ಸರಿಯಲ್ಲ ಅನ್ನೋ ಒಂದು ಪ್ರತಿಭಟನೆ ಆದ ಹಿನ್ನೆಲೆಯಲ್ಲಿ ಇಂದಿನ ಅಸಿಸ್ಟೆಂಟ್ ಕಮಿಷನರು ಇದನ್ನು ನಾವು ಮಾಡ್ತಾ ಇಲ್ಲ, ಇದು ದೇವಸ್ಥಾನದ ಪೂಜಾ ವಿಧಾನಗಳಲ್ಲಿ ಸೇರಿಲ್ಲ, ಅದನ್ನು ನಾವು ಮಾಡ್ತಾ ಇಲ್ಲ, ಅದು ವೈಯಕ್ತಿಕವಾಗಿ ಮಾಡ್ತಾರೆ ಅನ್ನೋ ಒಂದು ಆದೇಶವನ್ನು ನೀಡಿದರು. ಈ ವರ್ಷದಿಂದ ಆ ಮಡೆ ಸ್ನಾನ ಪದ್ಧತಿಯನ್ನು ಆ ದೇವಸ್ಥಾನದ ಒಳಾಂಗಣದಲ್ಲಿ ಯಾರೇ ಭಕ್ತಾದಿಗಳು ಮಾಡಬಾರ್ದಾಗಿ ಮತ್ತು ಅವರ ಸಹಕಾರವನ್ನು ಕೊಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಆದರೆ ಜಿಲ್ಲಾಡಳಿತ ಆದೇಶ ವಿರೋಧಿಸಿದ ಮಲೆಕುಡಿಯ ಜನಾಂಗ ಚಂಪಾಷಷ್ಠಿಯ ತೇರು ಕಟ್ಟಲು ನಿರಾಕರಿಸಿತು. ಮಡೆ ಸ್ನಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿಯಿತು. ಬಳಿಕ ಧಾರ್ಮಿಕ ಮುಖಂಡ ವಿದ್ಯಾಪ್ರಸನ್ನ ತೀರ್ಥರು ಮಲೆಕುಡಿಯರ ಬೆನ್ನಿಗೆ ನಿಂತರು. ಹೀಗಾಗಿ ಜಿಲ್ಲಾಡಳಿತಕ್ಕೆ ಬೇರೆ ದಾರಿ ಕಾಣಲಿಲ್ಲ. ಹೀಗಾಗಿ ಮಡೆ ಸ್ನಾನದ ರದ್ದತಿ ಆದೇಶವನ್ನ ಹಿಂಪಡೆಯಿತು. ಇದು ಒತ್ತಾಯಪೂರ್ವಕವಾಗಿ ಮಾಡುವಂಥದ್ದು ಅಲ್ಲ. ಒಂದು ಎರಡನೇದಾಗಿ ಯಾವುದೋ ಒಂದು ಜಾತಿಯ ಮೇಲೆ ನಿಂದನೆಯಿಂದ ಅಥವಾ ಕೀಳರಿಮೆಯಿಂದ ಮಾಡುವಂಥದ್ದಲ್ಲ. ಯಾಕೆಂದರೆ ಎಲ್ಲ ಜಾತಿಯವರು ಇದ್ದಾರೆ ಇದರಲ್ಲಿ, ಬ್ರಾಹ್ಮಣರಿಂದ ಹಿಡಿದು ಪ್ರತಿಯೊಬ್ಬರು ಇದ್ದಾರೆ. ಹಾಗೆ ಯಾವುದೋ ಒಂದು ನಿರ್ದಿಷ್ಟ ಸಮುದಾಯದ ಮೇಲೆ ಕೀಳರಿಮೆಯಿಂದ ಹೊರುವಂತಹ ಒಂದು ವ್ಯವಸ್ಥೆ ಅಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅವರವರ ನಂಬಿಕೆಗೆ ಮಾಡ್ತಾ ಇರೋದ್ರಿಂದ ಇದನ್ನು ನಿಷೇಧ ಮಾಡುವುದರ ಹಿನ್ನೆಲೆ ಏನು ಬೇಕು ಅಂತ ನಮಗೆ ಬಹಳ ಮುಖ್ಯ. ಹಾಗಾಗಿ ಒತ್ತಾಯವಿಲ್ಲದೆ ಅವರೇ ಶ್ರದ್ಧಾಪುರಸರವಾಗಿ ಮಾಡುವಂಥದ್ದು. ಸಾರ್ವಜನಿಕರು ಇದರಿಂದ ಹಿನ್ನೆಲೆ ತೊಂದರೆ ಆಗುವುದಿಲ್ಲ ಅಂತಾದಾಗ ಇದನ್ನು ನಿಷೇಧ ಮಾಡಬೇಕಾದ ಅಗತ್ಯ ನನಗೆ ಕಾಣಿಸ್ತಾ ಇಲ್ಲ. ಕೊನೆಗೂ ಪ್ರತಿ ವರ್ಷದಂತೆ ಈ ವರ್ಷವೂ ಭಕ್ತರು ಮತ್ತೆ ಬ್ರಾಹ್ಮಣರು ಊಟ ಮಾಡಿಬಿಟ್ಟ ಎಂಜಲು ಎಲೆಗಳ ಮೇಲೆ ಉರುಳು ಸೇವೆ ಮಾಡುವ ಮೂಲಕ ಮಡೆ ಸ್ನಾನದ ಹರಕೆ ತೀರಿಸಿದರು. ಮೊದಲು ನಿಷೇಧದ ಬಗ್ಗೆ ಗಟ್ಟಿಯಾಗಿ ಮಾತನಾಡಿದ್ದ ರಾಜ್ಯ ಸರ್ಕಾರ ಕೊನೆಗೆ ತಣ್ಣಗಾಗಿ ಹೋಯಿತು. ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್, ಮಂಗಳೂರು.
ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಯಾವುದೇ ಒಬ್ಬ ಭಕ್ತ ತಾನು ಆಚರಿಸುತ್ತಿರುವಂಥ ಆಚರಣೆಯಿಂದ ತನಗೆ ಮಾನಸಿಕವಾಗಿ ತೃಪ್ತಿ ಸಿಗ್ತಾ ಇದೆ ಅಂದರೆ ಅದನ್ನು ತಡೆಯೋದಕ್ಕೆ ನಾವ್ಯಾರು ಅಂತ ಕೆಲವರು ಹೇಳಿದರೆ, ಇನ್ನೂ ಕೆಲವರು ಇದು ಒಂದು ರೀತಿಯ ತಮ್ಮ ಆತ್ಮಗೌರವಕ್ಕೆ ಮಾಡಿಕೊಂಡಂತಹ ಅವಮಾನ ಅಂತ ವಾದಿಸ್ತಾರೆ. ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈಗ ಇಬ್ಬರು ಅತಿಥಿಗಳು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ಒಬ್ಬರು ಸಾಮಾಜಿಕ ಚಿಂತಕರು ಹಾಗೂ ಪತ್ರಕರ್ತರಾದಂತಹ ಉದಯ್ ಧರ್ಮಸ್ಥಳ ಅವರು. ಉದಯ್ ಅವರೇ, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬ ಅತಿಥಿ ಕೂಡ ನಮ್ಮೊಂದಿಗೆ ಈಗ ಸ್ಟುಡಿಯೋದಲ್ಲಿದ್ದಾರೆ. ಅವರು ಚಿಂತಕರಾದಂತಹ ದ್ವಾರಕಾನಾಥ್ ಅವರು. ದ್ವಾರಕಾನಾಥ್ ಅವರೇ, ತಮಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಉದಯ್ ಧರ್ಮಸ್ಥಳ ಅವರೇ, ಸಾಕಷ್ಟು ಮಡೆ ಸ್ನಾನದ ಬಗ್ಗೆ ನಿಮಗೂ ಕೂಡ ವಿಚಾರ ಗೊತ್ತಿದೆ. ಬಹಳ ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ. ಈ ವರ್ಷ ನಡಿಬಾರ್ದು ಅನ್ನುವಂಥ ಉದ್ದೇಶ ಇತ್ತು, ಆದರೆ ನಡೆದೇ ಹೋಯಿತು. ಈ ನಂಬಿಕೆ ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಾ? ನಿಜಕ್ಕೂ ಇದು ಮೌಢ್ಯ ಆದರೆ ನಂಬಿಕೆಗೆ ಬೆಲೆ ಇಲ್ವಾ ಅಂತ? ಈ ಮಡೆ ಸ್ನಾನ ಅಂತ ಹೇಳುವಂಥದ್ದು 3 ವಿಧದಲ್ಲಿದೆ. ಒಂದು ನಾವು ಬೀದಿಯಲ್ಲಿ ಕುಮಾರಧಾರ ನದಿಯಿಂದ ಸ್ನಾನ ಮಾಡಿಕೊಂಡು ಬರುವಂಥ ಒಂದು ಮಡೆಸ್ನಾನ, ಅದಕ್ಕೆ ಬೀದಿ ಮಡೆಸ್ನಾನ ಅಂತ ಹೇಳ್ತಾರೆ. ಆಮೇಲೆ ಮಡೆಸ್ನಾನ ಅಂಥೇಳಿ, ಅಂದರೆ ನೀವು ಹೇಳಿದಾಗೇನೆ ಏಂಜಲ್ ಎಲೆ ಮೇಲೆ ಉರುಳುವಂಥದ್ದು. 3ನೇದಾಗಿ ಮೂಲೆ ಮಡೆಸ್ನಾನ ಅಂತ ಹೇಳ್ತಾರೆ. ದೇವಸ್ಥಾನದ 4 ಮೂಲೆಗಳಲ್ಲೂ ಕೂಡ ಭಕ್ತಾದಿಗಳು ತಮ್ಮ ಒಂದು ಹರಕೆಯನ್ನು ತೀರಿಸುವಂಥ ವಿಧಾನ. ಅಂದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇದು ಭಾಷೆಯ ವೈವಿಧ್ಯದಿಂದ ಕೆಲವು ಸರ್ತಿ ಭಾಷೆಯನ್ನು ಆಡ್ತಾ ಮಡಸ್ಥಾನ, ನೀವು ಹೇಳಿದಾಗ ಮಡ ಸ್ನಾನ ಅದು ಮುಂದಕ್ಕೆ ಬಂದಿರುವಂಥದ್ದು. ಮಡಸ್ಥಾನ ಅಂತ ಹೇಳಿದ್ರೆ ಉರುಳು ಸೇವೆ, ಅಂಗ ಪ್ರದಕ್ಷಿಣೆ, ಒಂದು ರೀತಿ ಆಕ್ಯುಪ್ರೆಷರ್ ಮಾಡಿಕೊಂಡು ದೇಹವನ್ನು. ಮತ್ತು ನಾವು ಇಲ್ಲಿ ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾಗದ್ದು, ಬರೀ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾತ್ರ ಈ ಒಂದು ಪದ್ಧತಿ ಇರುವಂಥದ್ದಲ್ಲ. ಎಲ್ಲ ದೇವಸ್ಥಾನಗಳಲ್ಲೂ, ಬಹಳಷ್ಟು ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ, ಸಗರಿ ದೇವಸ್ಥಾನ, ತೊಕ್ಕೂರು, ಹೀಗೆ ಬೇರೆ 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 ದೇವಸ್ಥಾನಗಳಲ್ಲಿ ಈ ಒಂದು ಆಚರಣೆ ನಡ್ಕೊಂಡು ಬಂದಿದೆ. ದೇವಸ್ಥಾನದ ಪ್ರಾಂಗಣದಲ್ಲಿ ಊಟ ಹಾಕಿ ಆ ಎಲೆಯ ಮೇಲೆ ಬರುವಂಥದ್ದು ಅಂತ ಹೇಳಿದ್ರೆ, ಅಲ್ಲಿ ಬಹಳ ಸ್ಪಷ್ಟವಾಗಿ ಗಮನಿಸಬೇಕು, ನಾವು ಸರ್ವ ಸಮರ್ಪಣ ಭಾವದಿಂದ ನಮ್ಮ ಎಲ್ಲತನವನ್ನು, ನಮ್ಮ ಈಗೋವನ್ನು, ತಮ್ಮ ಅಹಂಕಾರವನ್ನು ಎಲ್ಲವನ್ನು ಬಿಟ್ಟು ಶರಣಾಗತಿಯಾಗಿ ದೇವರ ಒಂದು ಸನ್ನಿಧಾನದಲ್ಲಿ ತಮ್ಮನ್ನು ಸಮರ್ಪಿಸಿ, ಸರ್ವಶರಣಾಗತಿಯಿಂದ ನೀನೇ ಸರ್ವರಕ್ಷಕ ಅಂತ ಹೇಳಿ ಮನುಷ್ಯನ ಮನಸ್ಸಿನ ಶಾಂತಿಯನ್ನು ಉಳಿಸಿಕೊಂಡು ಅಲ್ಲಿ ಸಾಷ್ಟಾಂಗವಾಗಿ ಒಂದು ಶರಣಾಗತಿಯಾಗಿ ಅವನನ್ನು ತನ್ನನ್ನು ಉದ್ಧರಿಸಿಕೊಳ್ಳಲಿಕ್ಕೆ ನೀವು ಶರಣಾಗತಿ ಅಂತೀರಾ, ಇನ್ನು ಕೆಲವರು ಆತ್ಮಗೌರವಕ್ಕೆ ಮಾಡಿದಂತಹ ಅವಮಾನ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಿ ದ್ವಾರಕಾನಾಥ್ ಅವರು? ಭಾಳ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಇದು ಭಾಳ ಅಮಾನವೀಯವಾದಂತಹ, ಯಾವುದನ್ನು ಧರ್ಮ ಅಂತ ಕರೆಯುತ್ತಾರೋ ಅದು ಧರ್ಮವಲ್ಲದಂತಹ ಕ್ರಿಯೆ ಇದು. ಯಾಕೆ ಅಂತ ಹೇಳಿದ್ರೆ, ಈ ಮಡೆಸ್ನಾನ ಆಗಲೇ ನಿಮ್ಮ ರಿಪೋರ್ಟರ್ ಹೇಳ್ದಂಗೆ ಬ್ರಾಹ್ಮಣರ ತಿಂದ ಎಲೆಗಳ ಮೇಲೆ ಇತರೆ ಕೆಳಜಾತಿಗಳು ಮಾತ್ರ ಉರುಳ್ತಾರೆ ಹೊರತು ಕೆಳಜಾತಿಯವರು ತಿಂದ ಎಲೆಗಳ ಮೇಲೆ ಬ್ರಾಹ್ಮಣರು ಉರುಳೋದಲ್ಲ. ಇದು ಇಲ್ಲಿ ಜಾತಿ ಪದ್ಧತಿ ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದು. ಇದನ್ನ ನಾವು ಕಾನ್ಸ್ಟಿಟ್ಯೂಷನಲ್ ಇದ್ರ ಪ್ರಕಾರನೇ ವಿರೋಧಿಸಬೇಕಾಗತ್ತೆ, ವೈಜ್ಞಾನಿಕವಾಗಿ ವಿರೋಧಿಸಬೇಕಾಗತ್ತೆ, ಸಂವಿಧಾನಿಕವಾಗಿ ವಿರೋಧಿಸಬೇಕಾಗತ್ತೆ. ಅದೆಲ್ಲಕ್ಕಿಂತಲೂ ಹೆಚ್ಚಾಗಿ ಮಾನವೀಯ ದೃಷ್ಟಿಯಿಂದ ಇದನ್ನ ವಿರೋಧಿಸಬೇಕಾಗತ್ತೆ. ಯಾಕಂದ್ರೆ ಆ ಸ್ನಾನ ಮಾಡುವಂತ ಬಗ್ಗೆ ಹೇಳ್ತೀರಾ ದ್ವಾರಕಾನಾಥ್ ಅವರೇ, ಆದ್ರೆ ಇಲ್ಲಿರುವಂತಹ ಭಕ್ತರಿಗೆ ಆ ವೈಜ್ಞಾನಿಕ ಕಾರಣಗಳು ಬೇಕಾಗಿಲ್ಲ. ಅವರಿಗೆ ಇಲ್ಲ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ವೈಜ್ಞಾನಿಕ ಕಾರಣಗಳು ಯಾವಾಗ ಬೇಕಾಗಿಲ್ಲ ಅಂತ ಹೇಳಿದ್ರೆ, ಅವರಿಗೆ ಎಲ್ಲಿವರೆಗೂ ಕೂಡ ವಿದ್ಯೆ ಇಲ್ವೋ ಅಲ್ಲಿವರೆಗೂ ಕೂಡ ವೈಜ್ಞಾನಿಕ ಕಾರಣ ವಿದ್ಯೆ ಇಲ್ಲ ಅಂತ ಹೇಳ್ತೀರಾ. ಆದ್ರೆ ಬಹಳಷ್ಟು ಸರಿ ಅಂದ್ರೆ ಬಹಳ ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತ ರೀತಿಯನ್ನ ನೋಡಿದ್ರೆ ಬಹಳಷ್ಟು ವಿದ್ಯಾವಂತರು ಅಂದ್ರೆ ಡಾಕ್ಟರ್ಸ್, ಇಂಜಿನಿಯರ್ಸ್, ದೊಡ್ಡ ದೊಡ್ಡ ಹುದ್ದೆಗಳು ಕೂಡ ಮಾಡಿದ್ದಾರೆ. ನಾನು ಅದನ್ನೆಲ್ಲ ಹೇಳ್ತಾ ಇರೋದು. ವಿದ್ಯೆ ಅಂತ ಹೇಳಿದ್ರೆ ನಾನು ಬರೀ ಪದವಿ ತಗೊಂಡವ್ರನ್ನ ವಿದ್ಯಾವಂತರು ಅಂತ ಕರೆಯೋದಿಲ್ಲ. ಗೋಡು ರಾಮಸ್ವಾಮಿ ಅಯ್ಯಂಗಾರ್ ಅವರು 3ನೇ ಕ್ಲಾಸ್ 4ನೇ ಕ್ಲಾಸ್ ಹೋದ್ರು, ಅವರು ವಿದ್ಯಾವಂತರವರು. ಆದರೆ ಬರೀ ಪದವಿ ತಗೊಂಡಂಥವ್ರು ಉರುಳು ಬಿಟ್ಟಿದ್ದು ಅಂತ ಅವ್ರನ್ನೆಲ್ಲ ವಿದ್ಯಾವಂತರು ಅಂತ ಕರೀಲಿಕ್ಕೆ ಆಗಲ್ಲ. ವಿದ್ಯೆ ಅಂತ ಹೇಳಿದ್ರೆ ಜ್ಞಾನವಿರುವವರು, ಜ್ಞಾನದ ಅರಿವಿರುವಂಥವ್ರ ಬಗ್ಗೆ ನಾನು ಹೇಳ್ತಾ ಇರೋದು. ದ್ವಾರಕನಾಥ್ ಸಾಹೇಬರು ಒಂದು ಮಾತು ಹೇಳಿದ್ರು ಪ್ರಾರಂಭದಲ್ಲಿ, ಇಲ್ಲಿ ಬರೀ ಬ್ರಾಹ್ಮಣರು ಊಟ ಮಾಡಿದಂಥ ಎಲೆ ಮೇಲೆ ಕೆಳವರ್ಗದವರು ಮಾತ್ರ ಅಂಗ ಪ್ರದಕ್ಷಿಣೆ ಮಾಡುವಂಥದ್ದು, ಇದು ಬಹುಶಃ ತಪ್ಪು. ಅವರು ಹೇಳಿದ ವಿಚಾರ ಅವರು ಬಹುಶಃ ಅದನ್ನು ಸರಿಯಾಗಿ ಗಮನಿಸಲಿಲ್ಲ. ಇಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ಮೊದಲು ಬ್ರಾಹ್ಮಣರು ಊಟ ಮಾಡಿದಂಥ ಎಲೆಗಳ ಮೇಲೆ ಬ್ರಾಹ್ಮಣರೇ ಅಂಗ ಪ್ರದಕ್ಷಿಣೆ ಮಾಡುವಂಥ ಒಂದು ಪದ್ಧತಿ ಇದೆ. ಈಗ ದ್ವಾರಕಾನಾಥ್ ಅವ್ರು ಹೇಳಿದ್ದೇನೆಂದ್ರೆ, ಈಗ ಬ್ರಾಹ್ಮಣರು ಊಟ ಮಾಡಿದಂತ ಎಂಜಲಿ ಎಲೆಯ ಮೇಲೆ ಕೆಳವರ್ಗದ ಜನ ಉರುಳು ಸೇವೆ ಮಾಡ್ತಾರೆ, ಆದ್ರೆ ಕೆಳವರ್ಗದ ಜನ ಊಟ ಮಾಡಿದ ಎಂಜಲಿ ಎಲೆಯ ಮೇಲೆ ಬ್ರಾಹ್ಮಣರು ಉರುಳು ಸೇವೆ ಮಾಡ್ತಾರ ಅಂತ ಅವ್ರು ಹೇಳಿದ್ರು. ಅದು ಸರಿ, ಅವ್ರು ಹೇಳಿದಂತ ಮಾತನ್ನು ನಾನು ಕೂಡ ಪುಷ್ಟೀಕರಿಸ್ತೇನೆ. ಕಾಲಾನುಕಾಲಕ್ಕೆ ಬೇಕಾದಂತ ಬದಲಾವಣೆಗಳನ್ನು ಮಾಡುವಂತಹ ಒಂದು ಪರ್ಯಾಯ ವ್ಯವಸ್ಥೆ ನಾವು ಅನಿವಾರ್ಯವಾಗಿ ನಾವು ಒಪ್ಕೊಳ್ಬೇಕಾಗ್ತದೆ. ದೇವದಾಸಿ ಪದ್ಧತಿ ಆಗಲಿ, ಬಲಿಯ ಪದ್ಧತಿಯನ್ನಾಗಲಿ ಹೇಗೆ ನಾವು ಒಂದು ರೀತಿಯಲ್ಲಿ ಅದನ್ನು ನಿವಾರಣೆ ಮಾಡಿಕೊಂಡು ಪರ್ಯಾಯ ವ್ಯವಸ್ಥೆಯಿಂದ ಮಾನಸಿಕ ಸಾಮಾಜಿಕ ಒಂದು ಶಾಂತಿಯನ್ನು ಉಳಿಸ್ಕೊಂಡು ಬಂದಿವೆ, ಇಂಥ ವ್ಯವಸ್ಥೆಯನ್ನು ನಾವು
ಪರಿಕಲ್ಪನೆ ಮಾಡಿ ನಾವು ಅದನ್ನೊಂದು ಚರ್ಚೆ ಮಾಡಿ ಅದನ್ನೊಂದು ಮಾಡಬೇಕಾಗಿದೆ. ಆದರೆ ಇಲ್ಲಿ ಬರೀ ಬ್ರಾಹ್ಮಣರು ಊಟ ಮಾಡಿದ ಎಲೆಯಲ್ಲಿ ಬೇರೆಯವರು ಮಾತ್ರ ಸುತ್ತಾಡ್ತಾರೆ, ಎಲೆಯಲ್ಲಿ ಸುತ್ತಾಡ್ತಾರೆ ಅಂತ ಹೇಳುವಂಥದ್ದು ತಪ್ಪು. ಇದನ್ನು ಇವ್ರು ನೋಡ್ಲೂ ಇಲ್ಲ, ಅದು ಸಾಧ್ಯನೂ ಇಲ್ಲ. ಅಲ್ಲ, ಅದು ನಾನ್ ನೋಡಿರೋದಲ್ಲ, ಈಗ ನಿಮ್ ರಿಪೋರ್ಟ್ರೇ ಹೇಳಿದ್ದು ಅಥವಾ ಎಲ್ಲಾ ಪತ್ರಿಕೆಗಳಲ್ಲೂ ಬರ್ತಾ ಇರೋದು, ಇವತ್ತು ಎಲ್ಲಾ ಪ್ರಮುಖ ಪತ್ರಿಕೆಗಳಲ್ಲೂ ಬಂದಿರೋದು ಅದು ಅವಳೆಲ್ಲ ಸುಳ್ಳು ಅಂತೇಳಿ ಇವ್ರು ಹೇಳೋದು ಮಾತ್ರ ಸತ್ಯ ಅಂತ ಒಪ್ಪೋದಾದ್ರೆ ಅದನ್ನ ಒಪ್ಕೋಬೇಕಾಗುತ್ತೆ. ಈಗ ಸಾರ್ವಜನಿಕವಾಗಿ ಸತ್ಯ ಯಾವುದು ಅಂತ ಫಸ್ಟ್ ಅರ್ಥ ಮಾಡ್ತಾರೆ. ಸಾರ್ವಜನಿಕ ಸತ್ಯ ಅನ್ನೋದಕ್ಕಿಂತ ವಿಪ್ರೋಚಿಷ್ಟ ಅಂದ್ರೆ ವಿಪ್ರರ ಎಂಜಲಿಗೆ ಪಾಪ ನಿವಾರಣೆಯ ಶಕ್ತಿ ಇದೆ ಅನ್ನುವಂತ ಕಾನ್ಸೆಪ್ಟ್ ಇದೆಯಲ್ಲ, ಹೇಳುವಂತ ಒಂದು ಪದ್ಧತಿ ನಂಬಿಕೆಗಳನ್ನು ಅದನ್ನು ಉಳಿಸ್ಕೊಂಡು ಬಂದಿರುವಂತದ್ದು ನನ್ನ ದೃಷ್ಟಿಯಲ್ಲೂ ಕೂಡ ಅದು ತಪ್ಪೆ. ಯಾಕಂದ್ರೆ ಬ್ರಾಹ್ಮಣ ಉಚ್ಚಿಷ್ಟ ಅಂತ ಹೇಳುವ ಸಂದರ್ಭದಲ್ಲಿ ಅಲ್ಲಿ ನೋಡಿ, ಇನ್ನೊಂದು ನೀವು ಬಹಳ ಸ್ಪಷ್ಟವಾಗಿ ಆಲೋಚನೆ ಮಾಡಬೇಕು. ಇಲ್ಲಿ ಗೋಮೂತ್ರ ಮತ್ತೆ ಬ್ರಾಹ್ಮಣ ಉಚ್ಚಿಷ್ಟ ಇಂಥದ್ದೆಲ್ಲ ವಿಚಾರಗಳನ್ನು ನಾವು ಚರ್ಚೆಯಲ್ಲಿ ತಗೊಂಡ್ಬರ್ತೇವೆ. ಗೋಮೂತ್ರವನ್ನು ಯಾಕೆ ಸೇವನೆ ಮಾಡ್ತಾ ಇದ್ದೇವೆ? ಗೋಮೂತ್ರದಲ್ಲಿ ಏನಿದೆ? ಗೋವು ಏನು ತಿನ್ನುತ್ತದೆ? ಅದು ಬರೀ ವನಸ್ಪತಿಯನ್ನು, ಅನೌಷಧಗಳನ್ನು, ಎಲೆಗಳನ್ನು, ಹುಲ್ಲುಗಳನ್ನು ತಿಂದು ಅಲ್ಲಿ ನಾವು ಏನನ್ನು ಈಗ ಆಯುರ್ವೇದಿಕ ಔಷಧಿ ಅಂತ ಹೇಳ್ತೇವೆ ಅದನ್ನೆಲ್ಲ ನಮಗೆ ಅಲ್ಲಿ ಸಿಗುವಂಥ ಒಂದು ವ್ಯವಸ್ಥೆಗಳಿದ್ದಾವೆ. ಇದನ್ನು ನಾವು ಕಂಡುಹಿಡಿದ್ದೇವೆ. ಅದೇ ರೀತಿಯಲ್ಲಿ ಬರೀ ಊಟ ಮಾಡಲಿಕ್ಕೋಸ್ಕರ ಮಾತ್ರ ಬ್ರಾಹ್ಮಣರು ಆಹಾರವನ್ನು ಸೇವನೆ ಮಾಡುವಂಥದ್ದಲ್ಲ. ಅಲ್ಲಿ ಅವರು ಮಂತ್ರೋಚ್ಚಿಷ್ಟವಾಗಿ ಮಂತ್ರವನ್ನು ಅಲ್ಲಿ ಪ್ರಯೋಗ ಮಾಡಿ ಅಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅದನ್ನು ದೇವರು ಅಂತ ತಿಳ್ಕೊಂಡು ಬರೀ ಹೊಟ್ಟೆಪಾಡಿಗೋ ಆಹಾರ ತಿನ್ನಲಿಕ್ಕೆ, ಹೊಟ್ಟೆ ಉಳಿಸ್ಕೊಳ್ಳಿಕ್ಕೆ ಬಹುಜನ ಪ್ರಿಯ ಇದ್ದದ್ದು ಭೋಜನ ಪ್ರಿಯ ಆಗಿ ಹೋಗಿದೆ. ಇಂಥದ್ದೆಲ್ಲ ಇರುವ ಸಂದರ್ಭದಲ್ಲಿ ಅದನ್ನೊಂದು ಆ ವರ್ಗ ಬ್ರಾಹ್ಮಣಿಕೆಯನ್ನು ಅಥವಾ ಮೇಲ್ವರ್ಗದ ಪುರೋಹಿತಶಾಹಿ ಮನೋಭಾವವನ್ನು ಖಂಡಿತವಾಗ್ಲೂ ಖಂಡಿಸಬೇಕಾದದ್ದು. ಕೆಳವರ್ಗದ ಜನರ ಮೂಢತನವನ್ನು, ಮೌಢ್ಯವನ್ನು, ಅವರ ಒಂದು ವಿಶೇಷವಾದಂಥ ಗೌರವವನ್ನು ಯಾವಾಗ ನಾವು ತುಳಿದು ಅವರನ್ನು ನಾವು ನಮ್ಮ ಗುಲಾಮರನ್ನಾಗಿ ಮಾಡ್ತೀವೋ ಅದು ಸರ್ವತಾ ಸಾಧುವಲ್ಲ. ಅದನ್ನು ನಿಜವಾಗ್ಲೂ ಖಂಡಿಸಬೇಕಾದದ್ದು. ಆದ್ರೆ ಮಡೆ ಸ್ನಾನದಲ್ಲಿ ಈ ರೀತಿಯಾದಂತ ಯಾವುದೇ ಒಂದು ಉದ್ದೇಶ ಇಲ್ಲ ಅಂತ ಇಲ್ಲ. ವರ್ಗ ವಿಭಾಗದಲ್ಲಿ ಇಂಥ ಜಾತಿಯವರು ಅಲ್ಲಿ ನಿಜವಾಗ್ಲೂ ಅದನ್ನು ಈ ಸರ್ತಿ ಕೂಡ ಅದನ್ನು ಯಾರು ಬಲಾತ್ಕಾರ ಮಾಡಿದ್ದು ಆಗಲೇಬೇಕು ಅಂತ ಹೇಳಿದವರು ಅಂತ ಹೇಳಿದ್ರೆ ಅಲ್ಲಿ ಮಲೆಕುಡಿಯರು. ಮಲೆಕುಡಿಯರು ಅಂದ್ರೆ ಮೂಲ ದಕ್ಷಿಣ ಕನ್ನಡ ಜಿಲ್ಲೆಯ ಇಡೀ ತುಳುನಾಡಿನ ಮೂಲ ಸಂಸ್ಕೃತಿ ಮೂಲ ಯಾರು ಅಂತ ಹೇಳಿದ್ರೆ ಈ ಮಲೆಕುಡಿಯರು ಮತ್ತು ಹಿಂದುಳಿದವರು, ಬೆಲ್ಲವರು, ಇಂಥವರೆಲ್ಲ. ಇವರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯನನ್ನು ಕುಮಾರ ಪರ್ವತದಿಂದ ಬುಟ್ಟಿಯಲ್ಲಿ ತೆಗೆದುಕೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು. ಮತ್ತೆ ಇನ್ನೊಂದು ಆಲೋಚನೆ ಮಾಡಬೇಕು, ಸುಬ್ರಹ್ಮಣ್ಯನ ಕ್ಷೇತ್ರಗಳಲ್ಲಿ ಮಾತ್ರ ಮಡಸ್ಥಾನ ನಡೀತದೆ ಅಂತ ಹೇಳುವಂಥದ್ದು. ಹುತ್ತಗಳ ಮಣ್ಣು ಆಯುರ್ವೇದಿಕ ಗುಣವನ್ನು ಹೊಂದಿದೆ. ಅಲ್ಲಿ ಎಷ್ಟೋ ರೀತಿ ಎಂಜಲು ಕೂಡ ಚರ್ಮ ರೋಗವನ್ನು ನಿವಾರಿಸುತ್ತದೆ ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲಿ ಬರಲ್ಲ. ಈ ತರದ ಸಮರ್ಥನೆಗಳಿಗೆ ಕೊನೆ ಮೊದಲಿಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ನೀವು ಹೇಳುವಾಗ ನಾನು ಮಾತಾಡಿದೆ, ನಾನು ಸುಮ್ಮನೆ ಅದಕ್ಕೆ ಬರ್ತಿದ್ದೀನಿ. ಈಗ ಮಲೆ ಕುಡಿಯರು ಈಗ ಸರ್ಕಾರ ಬೇಡ ಅಂತ ಅಂದ್ರೂ ಕೂಡ ಮಲೆ ಕುಡಿಯರು ನಾವು ರಥ ಕಟ್ಟೋದಿಲ್ಲ, ನಮ್ಗೆ ಈ ಆಚರಣೆ ಬೇಕು ಅಂತಾರೆ. ಅಂದ್ರೆ ಅವರಿಗೆ ಒಂದ್ ನಿಮಿಷ ಅದಕ್ಕೆ ಉತ್ತರ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಅವರು ಎತ್ತಿದ ಇನ್ನೊಂದು ಪ್ರಶ್ನೆಗೆ ಉತ್ತರ ಹೇಳ್ತೀನಿ. ಮೊದಲನೇದಾಗಿ ಇವರು ಗಂಜಲದಲ್ಲಿ ಏನೋ ವೈಜ್ಞಾನಿಕ ಇದಿದೆ, ಇದು ಹಸುವಿನ ಗಂಜಲದಲ್ಲಿ ಅಂತ ಹೇಳಿದ್ರು. ಹಸುವಿನ ಗಂಜಲವನ್ನ ಅಷ್ಟು ಪ್ರೋತ್ಸಾಹಿಸುತ್ತವರು ಗೋಮಾಂಸ ತಿನ್ನೋದನ್ನು ಯಾಕೆ ವಿರೋಧಿಸ್ತಾರೆ? ಗೋಮಾಂಸ ತಿನ್ನುವಂತಹ ಬಹುಸಂಖ್ಯಾತ ಜನರಿದ್ದಾರೆ ಈ ನೆಲದಲ್ಲಿ, ಅದನ್ನ ಯಾಕೆ ವಿರೋಧಿಸ್ತಾರೆ ಇವರು? ಅಂದ್ರೆ ಇವರ ವಿಚಾರಗಳು ಹೆಂಗೆ ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಳ್ತವೆ ಅಂತ ಹೇಳಿದ್ರೆ, ಇವರಿಗೆ ಅನುಕೂಲ ಸಿಂಧು ಆರ್ಗ್ಯುಮೆಂಟ್ಸ್ ಇದಾವಲ್ಲ, ಅವ್ರಿಗೆ ಬೇಕಾದಂತೆ ಬ್ರಾಹ್ಮಣ್ಯಕ್ಕೆ ಬೇಕಾದಂತಹ ಆರ್ಗ್ಯುಮೆಂಟ್ಸ್ ಇಟ್ಕೊಂಡು ಮಾಡ್ತಾ ಹೋಗಿದ್ದು ಅಂತ ಹೇಳಿದ್ರೆ ಇವೆಲ್ಲ ಸರೋಗುತ್ತೆ. ಆದರೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಅವ್ರು ಹೇಳಿದ ಸರಿ. ಒಂದು ವಿಷಯ ಹೇಳ್ತೀನಿ, ಇದು ಇನ್ನೊಂದು ಕಡೆ ಕೂಡ ಈವನ್ ನಾಗಲಮಡಿಕೆ ಪಾವಗಡ ತಾಲೂಕಲ್ಲಿ ಅಲ್ಲೂ ಕೂಡ ನಡೆಯುತ್ತೆ. ಅಲ್ಲೂ ಕೂಡ ತಲೆ ಮೇಲೆ ಹೊತ್ಕೊಂಡೋಗಿ ಪಿನಾಕಿನಿ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಆದರೆ ಇಲ್ಲಿ ಬಹಳ ವಿಶೇಷವಾಗಿ ಯೋಚನೆ ಮಾಡಬೇಕಾಗಿರುತ್ತೆ. ಅದು ಮಲೆಕುಡಿಯರ ಪ್ರಶ್ನೆ ಎತ್ತಿದ್ರೆ ಆಗಲೇ ನೀವು, ಮಲೆಕುಡಿಯರು, ನಾನು ಒಬ್ಬ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷನಾಗಿ ಅವರ ಎಲ್ಲ ಏರಿಯಾಗಳನ್ನು ಸುತ್ತಿ ಬಂದಿದ್ದಾನೆ. ಅವರು ಯಾವ ಮಟ್ಟದಲ್ಲಿ ಬದುಕ್ತಾ ಇದ್ದಾರೆ, ಅವ್ರ ಜೀವನ ಮಟ್ಟ ಹೇಗಿದೆ, ಅವರಿಗೆ ಶಿಕ್ಷಣದ ಇದು ಹೇಗಿದೆ ಅನ್ನೋದು ನಾವು ತಿದ್ದಬೇಕಾಗತ್ತೆ. ಆಮೇಲೆ ಅವರು ಮೌಢ್ಯದಿಂದ ಏನೋ ಮಾಡ್ತಾರೆ. ಯಾವುದೋ ಒಂದು ಮಗು ಕಕ್ಕ ಮುಟ್ಬಿಟ್ಟಿದೆ, ಅದೇ ಕೈಯಲ್ಲಿ ಅನ್ನ ತಿನ್ನಕ್ ಹೋಗಿದ್ರೆ ತಾಯಿ ಬೇಡ ಅಂತ ಹೇಳ್ತಾಳೆ. ಅದ್ರ ಸ್ವತಂತ್ರ ಅದು ತಿನ್ಲಿ ಬಿಡಿ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಉದ್ದಟತನ ಆಗತ್ತೆ. ತಾಯಿ ಕೂಡ ಆ ಬುದ್ಧಿ ಇರಬೇಕಾಗತ್ತೆ. ಆ ತಾಯ್ತನದ ಮನಸ್ಸಿದ್ರೆ ಮಾತ್ರ ಇದನ್ನ ವಿರೋಧಿಸಕ್ಕೆ ಸಾಧ್ಯ ಆಗುತ್ತೆ. ಯಾಕಂತಂದ್ರೆ ಇಲ್ಲೊಂದು ಅಮಾನವೀಯವಾದಂತಹ ಪದ್ಧತಿ ಇದೆ, ಇದನ್ನ ವಿರೋಧಿಸಬೇಕಾಗತ್ತೆ ಅನ್ನುವಂತಹ ಒಂದು ತಾಯ್ತನದ ಮನಸ್ಸು ಬೇಕಾಗುತ್ತೆ. ಈ ತಾಯ್ತನದ ಮನಸ್ಸು ಅಂದ್ರೆ ನೀವು ಮಲೆಕುಡಿಯರ ಏನು ಅವರ ಸ್ಥಿತಿಗತಿಗಳಿದೆ ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ದೀರಿ ಅಂತೀರಾ. ಆದ್ರೆ ನಿಮ್ಮ ಪ್ರಕಾರ ಈ ಪುರೋಹಿತ ಶಾಹಿಗಳು ಅಥವಾ ಮೇಲ್ವರ್ಗದವರು ಒಂದು ರೀತಿಯಾದಂತಹ ಏನ್ ಹೇಳ್ತಾರೆ ಆತ್ಮಸ್ಥೈರ್ಯದ ಮಾರ್ಗವನ್ನ ಹೇಳ್ಕೊಡೋದನ್ನ ಬಿಟ್ಟು ಈ ತರ ಮೌಢ್ಯತೆಗೆ ತಳ್ತಾ ಇದ್ದಾರೆ ಅಂತ ಆರೋಪ ಮಾಡ್ತೀರಾ? ಅದು 100% ಆರೋಪನೇ ಅಲ್ಲ, ಅದು ಸತ್ಯ. ಅದು ಬರೀ ಆರೋಪ ಅಲ್ಲ, ಸಾಬೀತಾಗಿರುವಂತಹ ಸತ್ಯ. ಈ ದೇಶದ 5,000 ವರ್ಷದ ಇತಿಹಾಸ ತಗೊಂಡಿದ್ದು ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದೇ. ಅದು ಹೇಳಬೇಕಲ್ಲ ಮತ್ತೆ. ಆದರೆ
ಇದನ್ನು ಸಮರ್ಥಿಸ್ಕೊಳ್ಳುವಂತವ್ರು ಅಸ್ಪೃಶ್ಯತೆಯನ್ನು ಕೂಡ ಸಮರ್ಥಿಸ್ಕೋಬಲ್ರು, ಅದಕ್ಕೊಂದು ವೈಜ್ಞಾನಿಕ ಕಾರಣವನ್ನು ಕೊಡಬಲ್ರು. ಅಷ್ಟೇ ಯಾಕೆ ಇದು ಮನುಷ್ಯ ಬಲಿ ನರಬಲಿಯನ್ನು ಕೂಡ ಸಮರ್ಥಿಸ್ಕೋಬಲ್ರು ಇವರು, ಯಾಕಂದ್ರೆ ಅದಕ್ಕೊಂದು ವೈಜ್ಞಾನಿಕ ಕಾರಣ ಕೊಡ್ತಾರೆ. ಇದನ್ನ ಸಮರ್ಥಿಸಿಕೊಂಡರು ದೇವದಾಸಿ ಎಲ್ಲವನ್ನೂ ಪದ್ಧತಿಯನ್ನು ಸಮರ್ಥಿಸ್ಕೊಳ್ತಾರೆ. ಸಮರ್ಥಿಸಿಕೊಳ್ಳಬಹುದು. ಯಾವೆಲ್ಲ ರೀತಿಯಂತ ಅನಿಷ್ಟ ಪದ್ಧತಿ ಮೌಢ್ಯತೆಗಳಿದೆ ಅದೆಲ್ಲವನ್ನೂ ಕೂಡ ಸಮರ್ಥಿಸಿಕೊಳ್ಳೋದಕ್ಕೆ ಒಂದು ಉತ್ತಮ ವೇದಿಕೆ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾರೆ. ನೀವೇನ್ ಹೇಳ್ತೀರಿ? ಅವರು ದ್ವಾರಕಾನಾಥ್ ಅವರ ವಾದವನ್ನು ನಾನು ಬಹಳಷ್ಟು ಸತಿ ಕೇಳ್ತಾನೆ ಬರ್ತಾ ಇದ್ದೇನೆ. ದ್ವಾರಕಾನಾಥ್ ಅವರು ಮಾತ್ರ ಅಲ್ಲ, ಈ ವಿಚಾರವಾದ ನಾನು ಕೂಡ ಅದೇ ನಿಟ್ಟಿನಲ್ಲಿ ಯೋಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥವ್ರು. ಇಲ್ಲಿ ನಾವು ಮೂಲವನ್ನು ಯೋಚನೆ ಮಾಡಬೇಕಾಗುತ್ತೆ. ಬರೀ ವಾದಕ್ಕೋಸ್ಕರ ವಾದವನ್ನು ಮಾಡೋದು, ಯಾವುದೋ ಒಂದು ಹಿಂದೆ ನಡ್ಕೊಂಡು ಬಂದಿದೆ, ಅದನ್ನು ಶೋಷಣೆಯಲ್ಲಿ ನಾವು ಪರಿವರ್ತನೆ ಮಾಡಿದ್ದೇವೆ, ಶೋಷಣೆಯನ್ನೇ ಮಾಡ್ತಾ ಬಂದಿದ್ದೇವೆ ಅಂತ ಹೇಳುವಂಥದ್ದನ್ನು ಇನ್ನೂ ಕೂಡ ಈಗಿನ ಜನಾಂಗದ ಮೇಲೆ ನಾವು ಹೇರಿಸುವಂಥದ್ದು, ಇದನ್ನೆಲ್ಲ ನಾವು ಮಾಡ್ತಾ ಬರುವಂಥದ್ದು. ಅಷ್ಟು ಇನ್ನೂ ಕೂಡ ವರ್ಗ ಸಂಘರ್ಷ, ವರ್ಣ ಸಂಘರ್ಷ ಇದನ್ನು ನಾವು ಹೆಚ್ಚಿಸಿಕೊಂಡು ಬಂದು ಯಾವುದೋ ಒಂದು ವಿಭಾಗವನ್ನು ನಾವು ಇನ್ನಷ್ಟು ಜೀವಂತ ಇದೆ, ಹೊಸ ಹೊಸ ಇವುಗಳನ್ನ ಪಡ್ಕೊಳ್ತಾ ಇದೆ, ಹೊಸ ಹೊಸ ಆವಿಷ್ಕಾರಗಳನ್ನು ಹೊಸ ವೇಷಗಳನ್ನು ತೊಟ್ಕೊಂಡ್ ಬರ್ತಾ ಇದೆ ಜಾತಿಯಲ್ಲಿ. ಈ ಜಾತಿ ಪದ್ಧತಿ ಅಥವಾ ಅನುಕೂಲ ಸಿಂಧು ಮಾರ್ಗ ಇದರ ಬಗ್ಗೆ ಚರ್ಚೆಯನ್ನ ಮಾಡೋಣ ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ನ ನಂತರ.